ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಾಗವತ ಸಂಪ್ರಮೋದ ಶ್ರೋತೃಗಳಿಗೆ ಸುಸ್ವಾಗತ. ಹಿಂದಿನ 24ನೆಯ ಎಪಿಸೋಡ್ನಲ್ಲಿ ಸುಮಾರು 370 ಪ್ರಶ್ನೆಗಳವರೆಗೆ ನಾವು ಚಿಂತನೆಯನ್ನು ನಡೆಸಿದ್ವಿ. ಇದೀಗ 25ನೇ ಎಪಿಸೋಡ್ 371ರಿಂದ ಪ್ರಶ್ನೆಗಳನ್ನು ತಿಳಿದುಕೊಳ್ಳೋಣ. 371ನೆಯ ಪ್ರಶ್ನೆ ಏನು? ಕಂಸ ಸಂಹಾರದ ನಂತರ ಕೃಷ್ಣನು ಏನು ಮಾಡಿದನು? ಕಂಸ ಸಂಹಾರಗೊಂಡ ಮೇಲೆ ಕೃಷ್ಣ ಮಾಡಿದ ಮೊದಲನೇ ಕಾರ್ಯ ಅಂದರೆ ಬಂಧನದಲ್ಲಿರತಕ್ಕಂತಹ ವಸುದೇವ ದೇವಕಿಯರನ್ನು, ತನ್ನ ತಂದೆ ತಾಯಿಗಳನ್ನು ಮೊದಲು ಬಿಡುಗಡೆ ಮಾಡಿದ. ರಾಮಕೃಷ್ಣವರಿಗೆ ತಲೆವಾಗಿ ನಮಿಸಿದರು. ಉಗ್ರಸೇನೂ ಇದ್ದ ಜೈಲಿನಲ್ಲಿ, ಕಂಸನ ತಂದೆ, ಅವನನ್ನು ಬಿಡಿಸಿದ್ದಾನೆ. ಕೃಷ್ಣನು ಉಗ್ರಸೇನಾದಿಗಳನ್ನು ಬಂಧಮುಕ್ತಗೊಳಿಸಿದ್ದಾನೆ. ತನ್ನ ಕರ್ತವ್ಯಚ್ಯುತಿ ಆಯಿತು ಅಂತ ಕೃಷ್ಣ ವಿನಂತಿ ಮಾಡ್ಕೋತಾನೆ ತಂದೆ ತಾಯಿಗಳ ಹತ್ತಿರ, ವಸುದೇವ ದೇವಕಿಯರ ಹತ್ತಿರ. ಏನು ಮಕ್ಕಳ ಕರ್ತವ್ಯ? ತಂದೆ ತಾಯಿಗಳ ರಕ್ಷಣೆ, ಸೇವೆಗಳನ್ನು ಮಾಡದ ಮಕ್ಕಳಿಗೆ ಯಮದೂತರು ನರಕದಲ್ಲಿ ಅವರ ಮಾಂಸವನ್ನೇ ತಿನ್ನಿಸುತ್ತಾರೆ. ಇಂಥ ಕಷ್ಟ ಬಂದ್ಬಿಡುತ್ತದೆ. ವೃದ್ಧರಾದ ತಂದೆ ತಾಯಿಗಳು, ಪತಿವ್ರತೆಯಾದ ಹೆಂಡತಿ, ಎಳೆಯ ವಯಸ್ಸಿನ ಮಗು, ಗುರು, ಬ್ರಾಹ್ಮಣ ಹಾಗೂ ಶರಣಾಗತ ವ್ಯಕ್ತಿ ಇವರನ್ನು ಕಾಪಾಡದವನು ಇದ್ದರೂ ಸತ್ತಂತೆ. ನಮಗೆ ಅನಿವಾರ್ಯವಾಯಿತು, ನಾವು ಗೋಕುಲದಲ್ಲಿದ್ವಿ, ಈವರೆಗೆ ನಿಮ್ಮ ಸೇವೆಯನ್ನು ಗೈಯುವುದು ಆಗಲಿಲ್ಲ, ಕ್ಷಮಿಸಿಬಿಡಿ ಅಂತ ಕೃಷ್ಣ ತಂದೆ ತಾಯಿಗಳ ನಮಸ್ಕಾರ ಮಾಡಿ ಆ ವಿನಂತಿಯನ್ನು ಮಾಡಿಕೊಂಡಿದ್ದಾನೆ. ಕೃಷ್ಣನು ಯಾರನ್ನು ಮಥುರಾ ರಾಜನನ್ನಾಗಿಸಿದನು? ಕೃಷ್ಣನು ಉಗ್ರಸೇನನ್ನು ಆ ಮಥುರೆಯ ರಾಜನನ್ನಾಗಿ ಮಾಡಿದ. ಕೃಷ್ಣನಿಂದ ನಂದಗೋಪನ ಬೀಳ್ಕೊಡುಗೆ ಕಾರ್ಯಕ್ರಮ ಎಲ್ಲ ಮುಗೀತು. ಬಿಲ್ಲು ಯಾಗ, ಕಂಸನ ಸಂಹಾರ, ಯಾದವರ ಬಿಡುಗಡೆ ಎಲ್ಲ. ನಂದಗೋಪ ತಮ್ಮ ಊರಿಗೆ ಹೊರಡಲಿಕ್ಕೆ ಸಿದ್ಧರಾಗ್ತಾ ಇದ್ದಾರೆ. ಆಗ ಕೃಷ್ಣ ಅವರನ್ನು ಬೀಳ್ಕೊಡ್ತಾ ಈ ಮಾತನ್ನು ಹೇಳ್ತಾನೆ. ಜನ್ಮ ನೀಡಿದ ತಂದೆ ತಾಯಿಗಳ ಕರ್ತವ್ಯವನ್ನು ನೀವು, ವಾಸ್ತವ ನಮ್ಮ ಜನ್ಮ ನೀಡಿದ ತಂದೆ ತಾಯಿಗಳು ನೀವು ಅಲ್ಲ, ಆದರೂ ಆ ಜನ್ಮ ನೀಡಿದ ತಂದೆ ತಾಯಿಗಳಂತೆ ಅಷ್ಟು ಪ್ರೀತಿಯಿಂದ ನಮ್ಮನ್ನು ಸಾಕಿ ಬೆಳೆಸಿದ್ದೀರಿ. ನೀವೇ ನಮಗೆ ತಂದೆ ತಾಯಿಗಳು. ಇಲ್ಲಿ ಬಂಧುಗಳ ರಕ್ಷಣೆಗೆ ವ್ಯವಸ್ಥೆಯನ್ನು ಮಾಡಿ ಮತ್ತೆ ನಾನು ಬಂದು ನಿಮ್ಮನ್ನು ಭೇಟಿ ಆಗ್ತೇನೆ ಎಂದು ಕೃಷ್ಣನು ನಂದನಿಗೆ ಹೇಳಿ ವಸ್ತ್ರ, ಆಭರಣ, ಕುಪ್ಯಾದಿಗಳನ್ನು ನೀಡಿ ಗೊಲ್ಲರೊಂದಿಗೆ ಎಲ್ಲರನ್ನು ಸತ್ಕರಿಸಿ ಆ ನಂದಾದಿಗಳನ್ನು ಬೀಳ್ಕೊಡ್ತಾನೆ. ನಂದಗೋಪನು ಕೃಷ್ಣನನ್ನು ಅಪ್ಪಿಕೊಂಡು ಆನಂದ ಬಾಷ್ಪ ಬೆರೆಯುತ್ತಾ ಗೋಕುಲ ಕಡೆಗೆ ಭಾರವಾದ ಹೆಜ್ಜೆಯನ್ನು ಹಾಕ್ತಾನೆ. ತಂದೆಯಂತೆ ಗೌರವಾರ್ಹರು ಎಷ್ಟು ಜನರು? 5 ಜನರು. ಅದರ ವಿವರ ಏನು? ಜನಿತಾ ಚೋಪನೇತಾ ಚ ಯಶ್ಚ ವಿದ್ಯಾಂ ಪ್ರಯಚ್ಛತಿ ಅನ್ನದಾತ ಭಯತ್ರಾತ ಪಂಚೈತೆ ಪಿತರ ಸ್ಮೃತಾ. 5 ಜನರು ತಂದೆ ಅಂತ ಗಮನಿಸ್ತಕ್ಕಂಥದ್ದು. ಯಾರ್ಯಾರು? ಜನ್ಮ ನೀಡಿದವನು, ಉಪನಯನ ಸಂಸ್ಕಾರ ನೀಡಿ ವೇದಾಧ್ಯಯನಕ್ಕೆ ಅರ್ಹತೆಯನ್ನು ಒದಗಿಸಿದವನು, ವಿದ್ಯೆ ನೀಡಿದವನು, ಅನ್ನಾದಿ ನೀಡಿ ಪೋಷಿಸಿದವನು, ಕಳ್ಳರು, ಕ್ರೂರ ಪ್ರಾಣಿಗಳು ಮುಂತಾದ ಭಯದಿಂದ ರಕ್ಷಣೆ ಮಾಡಿದವನು. ಈ 5ರನ್ನು ಕೂಡ ತಂದೆಯಂತೆ ಗೌರವಿಸಬೇಕು ಅಂತ ಶಾಸ್ತ್ರದ ಕ್ರಮ. ಕುಪ್ಯಾದಿಗಳನ್ನು ಕೊಟ್ಟು ಗೌರವಿಸಿದ ಅಂತ ಮಾತು ಬಂತು. ಏನು ಕುಪ್ಯ ಅಂತಂದರೆ? ಅಕುಪ್ಯಂ ರೂಪ್ಯ ಹೇಮಾದಿ ಕುಪ್ಯಮನ್ಯಧನಾಧಿಕಂ. ಇದು ಹಲಾಯುಧ ಕೋಶ. ಅದರಂತೆ ಬೆಳ್ಳಿ, ಬಂಗಾರ ಮುಂತಾದವುಗಳಿಗೆ ಅಕುಪ್ಯ ಅಂತ ಹೆಸರು, ದುಡ್ಡು ಮುಂತಾದವುಗಳಿಗೆ ಕುಪ್ಯ ಅಂತ ಹೆಸರು. ಆ ವಿವರವನ್ನು ಹಲಾಯುಧ ಕೋಶ ನಮಗೆ ನೀಡಿದೆ. ರಾಮಕೃಷ್ಣರಿಗೆ ಇನ್ನೂ ಉಪನಯನ ಆಗಿರಲಿಲ್ಲ. ರಾಮಕೃಷ್ಣರಿಗೆ ಯಾರ ನೇತೃತ್ವದಲ್ಲಿ ಉಪನಯನ ನಡೆಯಿತು? ಗರ್ಗ ಮುನಿಗಳ ನೇತೃತ್ವದಲ್ಲಿ ಉಪನಯನ ನಡೆಯಿತು. ವಸುದೇವನ ಗೋದಾನ ಯಾವ ರೀತಿಯದಾಗಿತ್ತು? ಈ ಕೃಷ್ಣ ಬಲರಾಮರ ಉಪನಯನ ಸಮಯದಲ್ಲಿ ವಸುದೇವ ಮತ್ತೊಂದಿಷ್ಟು ಗೋದಾನವನ್ನು ಘೋಷಿಸಿದ, ಗೋದಾನವನ್ನೂ ಮಾಡಿದ. ಇಷ್ಟೇ ಅಲ್ಲ, ಪ್ರಾರಂಭದಲ್ಲಿ ಹೇಳಿದಂತೆ ಕೃಷ್ಣಾವತಾರವಾದಾಗ ಏನು ಸಂಭ್ರಮ ಆನಂದ ಉಂಟಾಗಿತ್ತು ಅವನಿಗೆ. ಮಧ್ಯರಾತ್ರಿ ವೇಳೆಯೇ ಮಾನಸಿಕವಾದ 10,000 ಗೋದಾನವನ್ನು ಮಾಡಿದ್ದಾನಂತೆ. ಅವತ್ತೇ ಯಾರು? ವಸುದೇವ.
ಅವತ್ತು ವಾಗ್ದಾನ ಆಯಿತು ಅಷ್ಟೇ. ಅದು ಅಲ್ಲೆಲ್ಲ ತೊಗೊಳ್ಳಿಕ್ಕೆ ಬ್ರಾಹ್ಮಣರು ಇದ್ದಿದ್ದಿಲ್ಲ, ದಾನ ಕೊಡಲಿಕ್ಕೆ ಗೋಗಳು ಮಾತ್ರ ಇದ್ದಿದ್ದಿಲ್ಲ. ಗೋದಾನ ವಾಗ್ದಾನ ಆಗಿತ್ತು. ಈಗ ಅದನ್ನು ಅರ್ಥಶಃ ಅಕ್ಷರಶಃ ಆ ಗೋದಾನವನ್ನು ಪ್ರತ್ಯಕ್ಷವಾಗಿ ಕೊಟ್ಟು ಆ ಗೋವುಗಳಿಗೆ ಏನು ದಾನವನ್ನು ಕೊಡಬೇಕಾಗಿತ್ತು ಎಲ್ಲ ಅಲಂಕಾರ ಮಾಡಿರ್ತಕ್ಕಂತಹ ಗೋವುಗಳನ್ನು, ಅಂದರೆ ಬಂಗಾರದ ಮಾಲೆ, ಗೋದಾನ ಸುಮ್ಮನೆ ಗೋದಾನ ಅಲ್ಲ, ಬಂಗಾರದ ಮಾಲೆ ಸರ ಹಾಕಬೇಕು ಆ ಗೋವಿಗೆ, ರೇಷ್ಮೆ ವಸ್ತ್ರ ಹೊಚ್ಚಬೇಕು, ಕರುಗಳೊಂದಿಗೆ ಪಾತ್ರೆ ಹಾಲು ಕರೆಯಲಿಕ್ಕೆ, ಹೀಗೆಲ್ಲ ಎಲ್ಲವನ್ನು ಸೇರಿಸಿ ಅಂಥ ಶ್ರೇಷ್ಠವಾದ ಸುಂದರವಾದ ಅಲಂಕೃತವಾದ ಗೋಗಳ ದಾನವನ್ನು ಉಪನಯನ ಕಾಲದಲ್ಲಿ ಮಾಡಿದ್ದಾನೆ. ಇಷ್ಟೇ ಅಲ್ಲ, ಆಗಲೇ ಹೇಳಿದಂತೆಯೇ ಕೃಷ್ಣಾವತಾರ ಕಾಲದಲ್ಲಿ ಏನೊಂದು ಮಾನಸಿಕ ಗೋದಾನವನ್ನು ಮಾಡಿದ್ದ, ಅದನ್ನು ಕೂಡ ಮಾಡಿದ್ದಾನೆ. ಇಷ್ಟೇ ಅಲ್ಲ, ಕಂಸ ಬ್ರಾಹ್ಮಣರ ಗೋವುಗಳನ್ನು ಅಪಹಾರ ಮಾಡಿದ್ದ ಮಹಾಪಾಪಿ ದುಷ್ಟ. ಅಂತಹ ಗೋವುಗಳನ್ನು ಪುನಃ ಅವರಿಗೆ ಕೊಡಿಸುವ ನೀಡುವ ಕಾರ್ಯವನ್ನು ಕೂಡ ಮಾಡಿದ್ದಾನೆ. ಹೀಗೆ ರಾಮಕೃಷ್ಣರ ಉಪನಯನ ಸಂಸ್ಕಾರ ಕಾರ್ಯವನ್ನು ನೆರವೇರಿಸಿದ್ದಾನೆ. ಶ್ರೀಕೃಷ್ಣಾರ್ಪಣಮಸ್ತು.